ಆಗೋದಕ್ಕೆ 6 ಡಿಜಿಟ್ ನಂಬರೇ ಬೇಕು ಮಿನಿಮಮ್. ಅದ್ರ ಮೇಲೆ ಎಷ್ಟು ಜನ ಇದ್ಕೊಳ್ಳಿ. ಆಮೇಲೆ ಸ್ವಂತ ಮನೆ ಇರಲೇಬೇಕು. ಗೈಸ್, ಈ ಕಾಲೇಜ್ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ PU ಮುಗಿದ್ಮೇಲೆ ನಾನು ಇಲ್ಲೇ ಸೇರ್ಕೊಳ್ಳೋಣ ಅಂದ್ಕೊಂಡೆ. ಸಾರಿ, PU ಅಲ್ಲ, ಯಾವುದು 10th ಆದಮೇಲೆ ಡಿಪ್ಲೊಮಾ ಸೇರ್ಕೊಳ್ಳೋಣ ಅಂದ್ಕೊಂಡೆ ಈ ಕಾಲೇಜ್ಗೆ. ಬರೀ CS ಇದೆ, ಮೆಕ್ಯಾನಿಕ್ ಇಲ್ಲ ಅಂದರು. ಸೊ ನಮಗೆ ಬೇಡ ಅಂತ ಹೇಳಿ ನಾವು ವಿದ್ಯಾವಾಹಿನಿಗೆ ಸೇರ್ಕೊಂಡ್ವಿ. ನಮ್ಮದು ವಿದ್ಯಾವಾಹಿನಿ ಕಾಲೇಜು. ವಿದ್ಯಾವಾಹಿನಿ ಕಾಲೇಜವ್ರು ಯಾರ್ಯಾರು ಇದ್ದೀರಾ, ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಹುಡುಗ ಅಂದ್ಕೊಂಡು ಬೆಳೆಸಿ. ಇವತ್ತೊಂದು ನ್ಯೂಸ್ ನೋಡಿದೆ ಗುರು, ಹುಡುಗಂಗೆ ಅದೆಷ್ಟೋ ಗ್ರಾಮು, ಐ ಥಿಂಕ್ ಒಂದು ಅರ್ಧ kg ಮೇಲೆ ಅನಿಸುತ್ತೆ, ಅದೆಷ್ಟೋ ಗ್ರಾಮ್ ಗೋಲ್ಡ್ ಹಾಕಿದ್ರಂತೆ. 2-2.5 kg ಬೆಳ್ಳಿ ಕೊಟ್ಟಿದ್ರಂತೆ. ನೋಡಿದ್ರೆ ಹುಡುಗನ ಕಡೆಯವರು ಹುಡುಗಿನ ಫಿನಿಶ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳೋಣ ಇದಕ್ಕೆ? ಸ್ವಲ್ಪ ಅಲ್ಲಲ್ಲಿ ಯೋಷ್ಟು ಇಟ್ಕೊಂಡು ಮದುವೆ ಮಾಡ್ರಯ್ಯ. ನೀವು ಎಷ್ಟು kg ಬೆಳ್ಳಿ ಕೊಟ್ರಿ, ಎಷ್ಟು kg ಚಿನ್ನ ಕೊಟ್ರಿ ಅನ್ನೋದು ಲೆಕ್ಕ ಬರೋಲ್ಲ ಇಲ್ಲಿ. ಲೆಕ್ಕ ಬರೋದು ಹುಡುಗ ಚೆನ್ನಾಗಿದ್ದಾನ, ಚೆನ್ನಾಗಿ ನೋಡ್ಕೊತಾನ ಅನ್ನೋದು ಮುಖ್ಯ ಬರುತ್ತಷ್ಟೇ. ನೀವು ಕಮೆಂಟ್ ಮಾಡ್ಬೋದು, ಹುಡುಗಿ ಮನೆ ಅಷ್ಟು ವರ್ಷ ಸಾಕಿರ್ತಾರೆ, ಇಷ್ಟು ವರ್ಷ ಸಾಕಿರ್ತಾರೆ, ಹುಡುಗಿ ಬಗ್ಗೆ ಯೋಚನೆ ಮಾಡಬೇಕಲ್ವ, ಚೆನ್ನಾಗಿರೋದು ಯೋಚನೆ ಮಾಡ್ಬೇಕು. ಹೌದು, ಯೋಚನೆ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಬಟ್ ಹುಡುಗನ ಕ್ಯಾರೆಕ್ಟರ್ ನೋಡಬೇಕು ತಾನೆ ನೀವು. ಸುಮ್ಮನೆ ನೀವು ನ್ಯೂಸ್ ಮುಂದೆ ಬಂದ್ಬಿಟ್ಟು ನಾವು ಅಷ್ಟು ಕೊಟ್ವಿ, ತಪ್ಪು ನಿಮ್ಮದೇ. ಹುಡುಗಿ ನೋಡೋದ್ರಲ್ಲೇ ಎಷ್ಟು ಚೆನ್ನಾಗವಳೆ, ಹುಡುಗ ನೋಡಿದ್ರೆ ಬ್ಯಾಂಡ್ಲಿ. ಆ ಹುಡುಗನ ಹೆಂಗೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಪೇರೆಂಟ್ಸ್ಗೋಸ್ಕರ ಒಪ್ಕೊಂಡಿರ್ತತೆ. ಆದರೆ ಆ ಹುಡುಗ ಮನೆ ಕಡೆಯವ್ರು ನೋಡಿದ್ರೆ ಟಾರ್ಚರು ಅಂತೆ. ಏನು ಹೇಳೋಣ ಇದಕ್ಕೆ? ಸುಮ್ಮನೆ ದುಡ್ಡು ಐತೆ, ಜಾಬ್ ಐತೆ, ಗೌರ್ಮೆಂಟ್ ಜಾಬು ಅಂತ ನೋಡೋದು. ಸುಮ್ಮನೆ ಹುಡುಗಿ ನೀನು ಒಪ್ಕೊಳ್ಳೇಬೇಕು ಅಂತ ಕೊಟ್ಬಿಡೋದು. ನೋಡಿದ್ರೆ ಇನ್ನು ಇದು ಯಾವಾಗ ಕಂಪ್ಲೀಟ್ ಆಗುತ್ತೋ ಫ್ಲೈಓವರು ಗೊತ್ತಿಲ್ಲ. ಎಲ್ಲಿಂದ ಸುತ್ತಾಕೊಂಬಂದು ಈ ಕಡೆಗೆ ಬರಬೇಕು. ಕಾರ್ಗಳಾದರೆ 2 ವೀಲರ್ ಹೆಂಗೋ ನುಗ್ಗಿಸ್ಕೊಂಬಂದ್ಬಿಡ್ತೇವೆ. ಅಲ್ಲ ಕಣ್ರಿ, ಹುಡುಗಿನ ಕೊಡ್ಬೇಕಾದ್ರೆ ಒಂಚೂರು ನೋಡಿ ಮಾಡಿ ಕೊಡೋದು ಕಲ್ತ್ಕೊಳ್ರಿ. ಹೆಣ್ಣಿನ ಕಡೆಯವ್ರಿಗೆ ಹೇಳ್ತಾ ಇರೋದು. ಹೌದು, ಹುಡುಗ ನಿಮಗೆ ಶ್ರೀಮಂತನೇ ಬೇಕು. ಶ್ರೀಮಂತ ಅನ್ನೋದಕ್ಕಿಂತ ಸಂಸ್ಕಾರವಂತನ ನೋಡ್ರಿ ಫಸ್ಟು, ಆಮೇಲೆ ಮಿಕ್ಕಿದ್ನ ನೋಡಿರಂತೆ. ಫಸ್ಟು ಹಾರ್ಟ್ ನೋಡೋದಕ್ಕಿಂತ ಮುಂಚೆ ಹಾರ್ಟ್ ಮುಂದೆ ಇರೋ ಜೋಬಲ್ಲಿರೋ ದುಡ್ಡು ಎಷ್ಟೈತೆ ಅಂತ ನೋಡ್ತಿರೋ ಹೊರತು ಹಾರ್ಟ್ ನೋಡಲ್ಲ. ನಮ್ಮ ಹುಡುಗಿರ್ದು, ನಮ್ಮ ಹುಡುಗಿರ ಫ್ಯಾಮಿಲಿದು ಎಲ್ಲರದು ಇದೆ ಕತೆ. ಹುಡುಗರು ಹಾರ್ಟ್ ನೋಡಲ್ಲ, ಹುಡುಗರು ಹಾರ್ಟ್ ಮುಂದೆ ಇರೋ ಜಾಬಲ್ಲಿ ದುಡ್ಡು ಎಷ್ಟಿದೆ ಅನ್ನೋದು ನೋಡ್ತಾರೆ, ಅಕೌಂಟ್ ಬ್ಯಾಲೆನ್ಸ್ ನೋಡ್ತಾರೆ. ಆಗೋದಕ್ಕೆ 6 ಡಿಜಿಟ್ ನಂಬರೇ ಬೇಕು ಮಿನಿಮಮ್. ಅದ್ರ ಮೇಲೆ ಎಷ್ಟು ಜನ ಇದ್ಕೊಳ್ಳಿ. ಆಮೇಲೆ ಸ್ವಂತ ಮನೆ ಇರಲೇಬೇಕು. ಏನು ಜನನೋ ಏನು. ಈಗ ನೋಡ್ರಿ, ಆ ಹುಡುಗಿ ಭಾಳ ಹಾಡು. ಆ ಹುಡುಗಿ ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ಹೇಳ್ಕೊಳ್ಳೋದಿಲ್ಲ ಪಾಪ. ಆ ಹುಡುಗಿ ಇದು ನ್ಯೂಸ್ ನೋಡಲಿಲ್ಲ ನಾನು. ಮೋಸ್ಟ್ಲಿ ಆ ಹುಡುಗಿನ ಹುಡುಗನ ಕಡೆಯವರು ಫಿನಿಶ್ ಮಾಡಿರ್ಬೇಕು. ಎಲ್ಲಿದ್ದಾಳೋ ಏನು ಕತೆನೋ ಪಾಪ ಆ ಹುಡುಗಿ. ಆ ಹುಡುಗಿ ಕಷ್ಟ ಏನಿತ್ತೋ ಏನು ಕತೆನೋ. ಒಟ್ಟಿನಲ್ಲಿ ಆ ಹುಡುಗಿ ಸಾವಿಗೆ ಅವ್ರ ಅಪ್ಪ ಅಮ್ಮನೇ ಕಾರಣ, ಬೇರೆ ಯಾರೂ ಅಲ್ಲ. ಆ ಹುಡುಗ ನೋಡಿದ್ರು ಹಾಂಡ್ಲಿ ಡುಮ್ಮ, ಆ ಹುಡುಗಿ ನೋಡಿದ್ರೆ ಚೆನ್ನಾಗವಳೆ. ನಮ್ಮ ಹುಡುಗರದು ಒಂದು ಬಾಡು. ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಆಗಬೇಕು ಅಂದರೆ ಹೆಂಗ್ರೇ ಆಗುತ್ತೆ. ತಪ್ಪು ನಿಮ್ದೆಲ್ಲ ಬಿಡಿ, ಚಿಕ್ಕ ವಯಸ್ಸಿಂದ ಸಾಕಿರ್ತೀವಿ,
ಹಾಂ, ಚೆನ್ನಾಗಿರೋ ಮನೆ ಹೌದು ರೀ, ಚೆನ್ನಾಗಿರೋ ಮನೆ ಕಳಿಸ್ಬೇಕು, ಯಾರು ಬೇಡ ಅಂದರು. ಹಂಗಂತ ಶ್ರೀಮಂತರ ಮನೆಯೇ ಆಗಬೇಕಾ? ಬೆಂಗಳೂರಲ್ಲಿ ಸೈಟು ಮನೆ ಇರಲೇಬೇಕಾ? ಯಾಕೆ ಬೇರೆ ಕಡೆ ಇದ್ರೆ ಆಗಲ್ವಾ? ಹಾಂ, ಏನು ಜನನೋ ಏನು ಕತೆನೋ. ಯಾಕೆ ಬೇರೆ ಕಡೆ ಎಲ್ಲೂ ಜೀವನ ಮಾಡ್ತಾನೆ ಇಲ್ವಾ ಯಾರೂ? ಬೆಂಗಳೂರಲ್ಲೇ ಸೈಟು ಮನೆ ಮಡಗಿರ್ಬೇಕು. ನಮ್ಮ ಏಜಲ್ಲಿದ್ದಾಗ ಅವ್ರ ಅಪ್ಪಂದಿರು ಏನು ಮಾಡ್ತಿದ್ರು ಅದು ಮಾತ್ರ ಯಾರಿಗೂ ಬೇಡ. ಅವ್ರ ಅಪ್ಪನ ಏಜ್ಗೂ ನಮ್ಮ ಅಪ್ಪನ ಏಜ್ಗೂ ಕಂಪೇರ್ ಮಾಡ್ತಾರೆ. ಏನು ಹೇಳಂತಿಂತವ್ರಿಗೆ. ಅವರಪ್ಪ ಈ ಏಜಲ್ಲಿ ಮಾಡಿರೋ ದುಡ್ಡನ್ನ ನಾವು ಹುಡುಗರು 20-25 ವರ್ಷಕ್ಕೆ ಮಾಡಿಬಿಡ್ಬೇಕು. ಏನು ಜನ, ಏನು ಕಥೆನೋ. ಇದೇ ನಮ್ಮ ಮನೆ ರೋಡ್ ಚಿಕ್ಕದು, ಏನೋ ಮಾಡೋಕ್ಕಾಗಲ್ಲ. ಇದೇ ಮನೆ ಕಂಡ್ರೆ ಅರ್ಧ ಸೈಟಿಂದ. ಏಯ್ ನಾಯಿ.